ಅಂತಾಗಿ ಎಲ್ಲ ನೀವು ನಗ್ತಾ ಇದ್ದೀರಿ. ಇನ್ನು ಪುರಾಣಕ್ಕೆ ಸಂಬಂಧಿಸಿಪಟ್ಟ ಒಂದು 2-3 ಪದ್ಯ ಓದಿ ನನ್ನ ಮಾತನ್ನ ಮುಗಿಸ್ತೀನಿ. ನಾನು ಆಗ್ಲೇ ಹೇಳಿದ 2 ಮಾಡಲ್ ನಿಮ್ಗೆ ಹೇಳಿ, ರಾಮ ಕೃಷ್ಣ ಅಂತ. ಸೊ ಕೃಷ್ಣನ ಮಾಡಲ್ ಹೆಂಗಪ್ಪ ಅಂತಂದ್ರೆ, ರಾಧೆಯ ಗೆದ್ದನು ಆ ಗೊಲ್ಲ, ರುಕ್ಮಿಣಿಯ ಕದ್ದನು ಆ ಗೊಲ್ಲ. ಅವನು ಗೊಲ್ಲರ ವಂಶದವನು. ರಾಧೆಯ ಗೆದ್ದನು ಆ ಗೊಲ್ಲ, ರುಕ್ಮಿಣಿಯ ಕದ್ದನು ಆ ಗೊಲ್ಲ, 16,000 ಮಡದಿಯರನ್ನು ಸಂಭಾಳಿಸಿದನು ಆ ಗೊಲ್ಲ, ಈಗಿನವರಿಂದ ಆಗೋಲ್ಲ ಆಗೋಲ್ಲ. ಈ ಗೊಲ್ಲರು, ಶ್ರೀಕೃಷ್ಣ ಗೊಲ್ಲರು, ಅವರು ಯಾದವರು ಅಂತಲೂ ಹೇಳ್ತಾರೆ. ಅವರಿಗೆ ಗೊಲ್ಲರಿಗೆ ಇನ್ನೊಂದು ಹೆಸರು ಯಾದವ್. ಹಾಗೆ ನೋಡಿದರೆ ಶ್ರೀಕೃಷ್ಣ ಅಷ್ಟೇ ಯಾದವರಲ್ಲ, ನಾವು ಕೂಡ ಯಾದವರೇ. ನಾವು ಇಬ್ಬರಲ್ಲ, ನಾವು ಯಾದವರು. ಅವರು ಬರೀ ಯಾದವರು, ನಾವು ಮದುವೆ ಆದವರು. ಇಲ್ಲಿ ಬಹಳಷ್ಟು ಜನ ನಾವು ಮದುವೆ ಆದವರು. ಆ ಯಾದವರಿಗೂ ಈ ಯಾದವರಿಗೂ ಏನು ವ್ಯತ್ಯಾಸ ಕೇಳಿದ್ರೆ, ನೀವು ಯಾದವಿ ಕಲಹನ್ನ ನೆನೆಸ್ಕೋಬೇಕು. ಈ ಶ್ರೀಕೃಷ್ಣನ ವಂಶದವರು ಯಾದವಿ ಕಲಹದಲ್ಲಿ ಇಡೀ ಯಾದವರ ವಂಶವೇ ನಿರ್ವಂಶವಾಗಿ ಹೋದ ಕಥೆ ಇದೆ. ಅದಕ್ಕೆ ನಾವು ನೋಡ್ಕೊಂಡಾಗ ನಮಗೂ ಅವ್ರಿಗಿರೋ ವ್ಯತ್ಯಾಸ ಗೊತ್ತಾಗುತ್ತೆ. ತಮ್ಮೊಳಗೆ ಜಗಳವಾಡಿ ಕೊನೆಗೆ ನಿರ್ವಂಶರಾದರು ಯಾದವರು. ತಮ್ಮೊಳಗೆ ಜಗಳವಾಡಿ ಕೊನೆಗೆ ನಿರ್ವಂಶರಾದರು ಯಾದವರು, ಜಗಳವಾಡಿದರೂ ವಂಶ ಬೆಳೆಸುವರು ಮದುವೆ ಯಾದವರು. ಈ ಮದುವೆಯ ಆರಂಭದಲ್ಲಿ ಬಹಳ ಚೆನ್ನಾಗಿರುತ್ತೆ. ಬರ್ತಾ ಬರ್ತಾ ಅದರ ಪರಿಣಾಮಗಳು, ದುಷ್ಪರಿಣಾಮಗಳು ನಮಗೆಲ್ಲ ಗೊತ್ತಾಗ್ತಾ ಇರುತ್ತೆ. ವಿಶೇಷವಾಗಿ ಗಂಡಸರ ಮೇಲೆ, ನಾನು ಗಂಡಸರ ಪರವಾಗಿ ಮಾತಾಡೋದ್ರಿಂದ ಗಂಡಸರ ಮೇಲೆ ಏನು ದುಷ್ಪರಿಣಾಮ ಆಗುತ್ತೆ ಮದುವೆಯಿಂದ ಅಂತ ಕೆಲವು ಪದ್ಯಗಳನ್ನು ಬರ್ತೀನಿ. ಒಂದು ಪದ್ಯ ಹೀಗೆ, ನಾವು ಮೊದಲು ಹೆಂಗಿರ್ತೀವಿ, ಇನ್ವಿಟೇಷನ್ ಕೊಡುವಾಗ ನೀವು ನೋಡಬೇಕು ಯುವಕರನ್ನ, ಹೇಗೆ ನಮ್ಮ ಇವರು ಹರ್ಷನ್ ತರ ನೋಡಿ, ಹೆಂಗೆ ಇನ್ನು ಮದುವೆ ಆಗಿಲ್ಲ ಅನ್ಕೊಂಡಿದ್ದೀನಿ. ಸೊ ಅಷ್ಟು ಕಾಂತಿ ಇರುತ್ತೆ. ಆಮೇಲೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಮದುವೆಗೆ ಮೊದಲು ಎಲ್ಲಾ ಗಂಡಸರು ನರೇಂದ್ರ ಮೋದಿ ಹಂಗ, ಮದುವೆಗೆ ಮೊದಲು ಎಲ್ಲಾ ಗಂಡಸರು ನರೇಂದ್ರ ಮೋದಿ ಹಂಗ, ಮದುವೆ ನಂತರ ಆಗ್ತಾರ ಮನಮೋಹನ್ ಸಿಂಗ. ಮೂಕರಾಗ್ಬಿಡ್ತಾರೆ. ಮದುವೆಗೆ ಮುನ್ನ ಗಂಡು ಮೂಕನಾಗುವನು ಹೆಣ್ಣಿನ ಚಲುವು ಕಂಡು, ಮದುವೆಗೆ ಮುನ್ನ ಗಂಡು ಮೂಕನಾಗುವನು ಹೆಣ್ಣಿನ ಚಲುವು ಕಂಡು, ಮದುವೆಯ ನಂತರವೂ ಮೂಕನಾಗುವನು ಹೆದರಿಕೊಂಡು. ಸೊ ಈಗ ದಾಂಪತ್ಯಕ್ಕೆ ಈ ರೀತಿ ಆದ್ರೆ ಏನು ಸೂತ್ರ ಅಂತ ನಾನು ಹಲವಾರು ಸೂತ್ರಗಳಿವೆ, 2 ಸೂತ್ರ ಹೇಳ್ತೀನಿ. ಈ ಮನ್ ಕಿ ಬಾತ್ ನಮಗೆಲ್ಲ ಗೊತ್ತಲ್ಲ, ನಮ್ಮ ಪ್ರೈಮ್ ಮಿನಿಸ್ಟರ್ ಅವರ ಮನ್ ಕಿ ಬಾತ್, ತಿಂಗಳಿಗೆ ಒಂದ್ಸರಿ ಅವರು ಮನ್ ಕಿ ಬಾತ್ ಬರುತ್ತೆ.